ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮನೆಯಲ್ಲೇ ಪಾನಿಪುರಿ ಹೇಗ್ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದು ಮಾತ್ರ ಮರೆಯಕೋಬೇಡಿ. ಮೊದಲಿಗೆ ನಾವಿಲ್ಲಿ 2 ಆಲೂಗಡ್ಡೆನ ಬೇಯೋಕೆ ಇಡೋಣ್ರಿ. ಅದು ಬೇಯೋಷ್ಟರಲ್ಲಿ ಹಿಟ್ ಕಲ್ಸ್ಕೊಳ್ಳೋಣ್ರಿ. ನೋಡ್ರಿ, ನಾನು ಬಾಂಬೆ ರವೆನ 1 ಕಪ್ ತಗೊಂಡಿದ್ದೀನಿ. ಅರ್ಧ ಕಪ್ಪು ಮೈದಾ ಮತ್ತ ಅರ್ಧ ಕಪ್ ಗೋಧಿ ಇಟ್ಕೊಂಡ್ರಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ್ರಿ. ಅರ್ಧ ಸ್ಪೂನ್ ಸಕ್ಕರೆ ಹಾಕೊಳ್ಳಿ. ಮತ್ತೆ ಸೋಡಾ ಕಣ್ರಿ, ಒಂದು 3 ಚಿಟಿಗೆಷ್ಟು ಸೋಡಾ ಹಾಕೊಳ್ಳಿ. ಆ ಸೋಡಾದಲ್ಲಿ ಸ್ವಲ್ಪ ಸಾಸಿವೆ ಮಿಕ್ಸ್ ಇದೆ ಕಣ್ರಿ, ಹಾಗಾಗಿ ಸ್ವಲ್ಪ ಸಾಸಿವೆ ಕಾಣ್ತಾ ಇದೆ. ಮತ್ತೆ 2 ಸ್ಪೂನ್ ತುಪ್ಪ ಹಾಕೊಳ್ಳೋಣ್ರಿ. ತುಪ್ಪ ಇಲ್ಲಾಂದ್ರೆ ಡಾಲ್ಡಾ ಅಂತಾರಲ್ಲ, ಅದಾದ್ರೂ ಹಾಕೋಬಹುದು. ನಾನಿಲ್ಲಿ ತುಪ್ಪ ಹಾಕೊಂಡ್ ಕಲಿಸ್ತಾ ಇದೀನಿ ಕಣ್ರಿ. ಡಾಲ್ಡಾ ಅಂದ್ರೆ ಅದೇ ರೀ, ವನಸ್ಪತಿ ಅಂತಾರಲ್ಲ, ಅದನ್ನ 2 ಸ್ಪೂನ್ ಹಾಕೊಂಡು ಕಲ್ಸ್ಕೋಬಹುದು. ಈಗ ಒಂದ್ ಸ್ವಲ್ಪ ನೀರ್ ಹಾಕೊಳ್ತಾ ನಾವು ಚಪಾತಿ ಅದಕ್ಕೆ ಕಲ್ಸ್ಕೊಳ್ಳೋಣ್ರಿ. ಹಿಟ್ಟನ್ನ ನಾವು ಚೆನ್ನಾಗಿ ನಾದ್ಕೋಬೇಕಂಡ್ರಿ. ಚೆನ್ನಾಗಿ ನಾದಿದಷ್ಟು ಪೂರಿ ಚೆನ್ನಾಗಿ ಬರುತ್ತೆ. ನೋಡ್ರಿ, ಈ ರೀತಿ ನೀಟಾಗಿ ಚೆನ್ನಾಗಿ ನಾದ್ಕೋಬೇಕು. ಇನ್ನು ಸ್ವಲ್ಪ ತುಪ್ಪ ಹಾಕೊಂಡು ಕಲ್ಸ್ಕೊಳ್ಳೋಣ್ರಿ. ಒಂದ್ ಸ್ವಲ್ಪ. ಸ್ನೇಹಿತರೆ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಕಣ್ರಿ. ನೋಡಿ, ಚಪಾತಿ ಚೆನ್ನಾಗಿ ನಾದಿದ ಇಟ್ಟುಕೊಂಡ್ರಿ. ಇದನ್ನ ಒಂದ್ ಸೈಡ್ ಅಲ್ಲಿ ಇಟ್ಬಿಟ್ಟು ನಾವು ಆಲೂಗಡ್ಡೆ ಬೆಂದಿದೆ ಅಂತ ನೋಡೋಣ ಕಣ್ರಿ. ನೋಡ್ರಿ, ಬೆಂದಿದೆ. ಒಂದ್ ಪ್ಲೇಟಿಗೆ ಹಾಕೊಂಡಿದೀನಿ. ಇದನ್ನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇದನ್ನ ಆಲೂಗಡ್ಡೆ ಪುಡಿ ಮಾಡ್ಕೊಳ್ಳೋಣ್ರಿ ಮೆತ್ತಿಗೆ. ಇದಕ್ಕೆ ನಾವು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಳ್ಳೋಣ್ರಿ. ಬಟಾಣಿ ಕಾಳು ಹಾಕ್ಬೋದು ಕಣ್ರಿ, ರಾತ್ರಿ ನೆನ್ಸಿಟ್ಟು ಅದು ಕೂಡ ಆಲೂಗಡ್ಡೆ ಜೊತೆಗೆ ಬೇಯಿಸಕ್ ಇಡ್ಬೋದಿತ್ತು. ನಾನ್ ಬರೀ ಆಲೂಗಡ್ಡೆ ಅಷ್ಟೇ ಹಾಕ್ತಾ ಇದೀನಿ ಕಣ್ರಿ. ಇದಕ್ಕೆ ನಾವು ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಮತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕಂಡ್ರಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ್ರಿ. ಮತ್ತೆ ಚಾಟ್ ಮಸಾಲ ಅಂತಾರಲ್ರಿ, ಅದು ಒಂದ್ ಸ್ವಲ್ಪ ಹಾಕೊಂಡಿದೀನಿ. ನೆಕ್ಸ್ಟ್ ಒಂದ್ ಸ್ವಲ್ಪ ಖಾರ ಪುಡಿನೂ ಹಾಕೊಂಡು ನೀಟಾಗಿ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ್ರಿ. ಪೂರಿಗೆ ತುಂಬಲಿಕ್ಕೆ ಸ್ಟಫಿಂಗ್ ಬೇಕಲ್ವಾ, ನೀಟಾಗಿ ಕಲ್ಸ್ಕೊಳ್ಳೋಣ್ರಿ. ನೆಕ್ಸ್ಟ್ ಪಾನಿನ ರೆಡಿ ಮಾಡ್ಕೊಳ್ಳೋಣ್ರಿ. ಪಾನಿ ರೆಡಿ ಮಾಡ್ಲಿಕ್ಕೆ ಇಲ್ಲಿ ನಾನೊಂದ್ ಸ್ವಲ್ಪ ಪುದೀನ ಸೊಪ್ಪು ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಅದನ್ನ ಮಿಕ್ಸಿ ಜಾರಿಗೆ ರುಬ್ಕೊಳ್ಳೋಣ್ರಿ. ಕೊತ್ತಂಬರಿ ಸೊಪ್ಪು ಪುದೀನಾನ ಮಿಕ್ಸಿ ಜಾರಿಗೆ ನುಣ್ಣಗೆ ರುಬ್ಕೊಂಡು ಇದನ್ನ ಒಂದ್ ಪಾತ್ರೆಯಲ್ಲಿ ನೀರ್ ಹಾಕ್ಬಿಟ್ಟು ಅದ್ರ ಜೊತೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ರುಬ್ಬಿರುವಂತಹ ಮಿಶ್ರಣನ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೀಟಾಗಿ. ನೋಡ್ರಿ, ಇದಕ್ಕೆ ಹುಣಸೆ ಹುಳಿ ಹಿಂಡ್ಬಿಟ್ಟು ಹಾಕೊಳ್ಳೋಣ. ಹುಣಸೆ ಹುಳಿ ಆಲ್ರೆಡಿ ನೆನ್ಸಿಟ್ಟಿದ್ದೆ ನಾನು. ಅದನ್ನ ನೀಟಾಗಿ ಹಿಂಡ್ಬಿಟ್ಟು ರಸನ ಹಾಕೊಳ್ಳೋಣ್ರಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ಳಿ. ಉಪ್ಪು ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. ಮತ್ತೆ ಚಾಟ್ ಮಸಾಲ 1 ಸ್ಪೂನ್ ಹಾಕೊಂಡಿದೀನಿ. 1 ಸ್ಪೂನ್ ಖಾರ ಪುಡಿ ಹಾಕೊಂಡಿದೀನಿ. ನೋಡಿ ಸ್ನೇಹಿತರೆ, ಪಾನಿ ರೆಡಿ ಆಯ್ತು. ನೆಕ್ಸ್ಟ್ ಚಪಾತಿನ ಉದ್ಬಿಟ್ಟು ಪೂರಿ ಹೇಗ್ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಇಲ್ಲಿ ನೋಡ್ರಿ, ನಾನು ಒಂದ್ ಹುಳಿ ತಗೊಂಡ್ಬಿಟ್ಟು ನಾನು ಚಪಾತಿ ಅದಕ್ಕೆ ಸ್ವಲ್ಪ ದಪ್ಪನೇ ಉದ್ಕೊಳ್ರಿ. ತೀರಾ ತೆಳ್ಳಗ್ ಬೇಡ, ಸ್ವಲ್ಪ ದಪ್ಪನೇ ಇರ್ಬೇಕು ಚಪಾತಿ. ಈಗ ಹೊರಗಡೆ ತಿನ್ನೋದ್ಕಿಂತ ಮನೇಲೆ ಮಾಡ್ಕೊಂಡ್ ತಿನ್ನೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ನೋಡ್ರಿ, ಒಂದು ಬಾಟಲ್ ಮುಚ್ಚುಳ್ಕಿ ಇರುತ್ತಲ್ರಿ, ಆ ಮುಚ್ಚುಳ್ಕೆ ಶೇಪ್ ಅಲ್ಲಿ ನಾನು ಇದನ್ನ ಪೂರಿನ ತೆಗಿತಾ ಇದೀನಿ ಶೇಪ್ ಅಲ್ಲಿ. ನೋಡ್ರಿ, ಇಷ್ಟು ಬರುತ್ತೆ. ಚೆನ್ನಾಗ್ ಬರುತ್ತೆ ಕಣ್ರಿ ಇದು ಪೂರಿ. ನೋಡ್ರಿ, ಇದನ್ನ ಆಲ್ರೆಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದೀನಿ, ಕರ್ಕೊಳನ್ರಿ. ನೋಡ್ರಿ, ಎಷ್ಟು ಚೆನ್ನಾಗ್ ಉಬ್ಬುತ್ತಾವ ನೋಡ್ರಿ. ಯಾಕಂದ್ರೆ ಸೋಡಾ ಎಲ್ಲ ಹಾಕಿರ್ತೀವಲ್ರಿ,
ಚಿರೋಟಿ ರವೆ. ಹಾಗಾಗಿ ನೋಡ್ರಿ ಪೂರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳಂದ್ರಿ. ಒಂಥರ ಕಂದು ಬಣ್ಣ ಬರೋ ತನಕನು ನಾವು ಇದನ್ನ ಕರ್ಕೊಳಂದ್ರಿ. ಒಂದ್ ಪ್ಲೇಟಿಗೆ ಹಾಕೊಳಂದ್ರಿ. ನೋಡಿ ಎಷ್ಟ್ ಚೆನ್ನಾಗ್ ಬಂದಿದೆ ಪೂರಿ. ಇದನ್ನೆಲ್ಲ ಒಂದ್ ಸೈಡು ಮಧ್ಯದಲ್ಲಿ ಹೋಲ್ ಮಾಡ್ಕೊಂಡು ಅದನ್ನ ಸ್ಟಫಿಂಗ್ ತುಂಬ್ಕೊಳಂದ್ರಿ. ಹೂರ್ಣ ಅದೇ ಆಲೂಗಡ್ಡೆ ಅದೆಲ್ಲ ಮಸಾಲೆ ಮಾಡಿದೀವಲ್ಲ, ಮಸಾಲೆ ಹೂರ್ಣನ ತುಂಬ್ಕೊಳಂದ್ರಿ. ಎಷ್ಟು ಟೇಸ್ಟ್ ಇರುತ್ತೆ ಕಣ್ರಿ ಮನೇಲಿ ಮಾಡಿದ್ರೆ. ಹೊರಗಡೆ ತಿನ್ನೋದ್ಕಿಂತ ಮನೇಲೆ ಮಾಡ್ಕೊಂಡು ತಿನ್ಬೋದಲ್ಲ. ಆರೋಗ್ಯದ ದೃಷ್ಟಿಯಿಂದ ನಾವ್ ಏನೇ ಆಗ್ಲಿ ಮನೇಲೆ ಮಾಡ್ಕೊಂಡು ತಿನ್ನೋದು ಒಳ್ಳೇದು ಕಣ್ರಿ. ನೋಡ್ರಿ ಎಲ್ಲ ಪೂರಿ ತುಂಬಿದ್ದಾಯ್ತು. ಈಗ ಪಾನಿ ಹಾಕೊಂಡು ತಿನ್ನೋಣ ಕಣ್ರಿ. ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೋಡ್ರಿ ನೆಕ್ಸ್ಟ್ ಅಂಗಡಿಯಲ್ಲಿ ಸಿಗುವಂತ ಪೂರಿ ಕಣ್ರಿ. ಅದು ಕೂಡ ಚೆನ್ನಾಗಿರುತ್ತೆ ಕಣ್ರಿ. ಮನೇಲಿ ಮಾಡಕ್ ಆಗ್ಲಿಲ್ಲ, ಟೈಮು ಬೇಗ ಪಾನಿಪುರಿ ತಿನ್ಬೇಕಂದ್ರೆ ಅಂಗಡಿಲಿ ಸಿಗುತ್ತೆ ಕಣ್ರಿ. ಅದು ತಂದು ಕರ್ದ್ಬಿಟ್ಟು ಆಲೂಗಡ್ಡೆ ಅದೆಲ್ಲ ಮಾಡಿರ್ತೀವಲ್ಲ ಸ್ಟಫಿನ್ನು, ಅದನ್ನ ಹಾಕೊಂಡು ಪಾನಿ ಹಾಕೊಂಡು ತಿನ್ಬೋದು ಕಣ್ರಿ. ಚೆನ್ನಾಗಿರುತ್ತೆ ನೋಡ್ರಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹೀಗೆ ನಮ್ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್.